ಸ್ನೇಹಿತರೆ ನಮಸ್ಕಾರ. SR ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಖಾಸಗಿ ಶಾಲೆಗಳಲ್ಲಿ RT ಅಡಿ ಪ್ರವೇಶಕ್ಕೆ ಅರ್ಜಿ ಸ್ವೀಕಾರ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳಬಹುದು. ಹಾಗಿದ್ರೆ ಸ್ನೇಹಿತರೆ, ಅರ್ಜಿ ಸಲ್ಲಿಸುವಕ್ಕಿಂತ ಮುಂಚೆ ನಿಮ್ಮ ಹತ್ತಿರದ ಶಾಲೆಗಳಲ್ಲಿ LKG ಇದೆ ಅಥವಾ 1ನೇ ತರಗತಿ ಇದೆ ಅಂತ ನೀವು ಯಾವ ರೀತಿ ಚೆಕ್ ಮಾಡಬೇಕು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ. ಸ್ನೇಹಿತರೆ, ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಈ ಒಂದು ಮಾಹಿತಿ ನೀವು ತಿಳ್ಕೊಳ್ಬೇಕಾಗುತ್ತೆ. ನಂತರ ನೀವು ನಿಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗಿ ಅಥವಾ ಗ್ರಾಮವನ್ನ ಆಗಿರಬಹುದು, ಕರ್ನಾಟಕವನ್ನ ಆಗಿರಬಹುದು, CSC ಸೇವಾ ಕೇಂದ್ರ ಆಗಿರಬಹುದು, ಅಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬಹುದು. ಇದು ಎಲ್ಲವೂ ಕೂಡ ನೀವು ಮನೆಯಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು. ಯಾವುದೇ ಒಂದು ಸೇವಾ ಕೇಂದ್ರಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಬಹುದು. ಹಾಗಿದ್ರೆ ಸ್ನೇಹಿತರೆ, ತಡ ಮಾಡದೆ ವಿಡಿಯೋ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ SR ಯೂಟ್ಯೂಬ್ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾವು ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳು ಏನಾಗುತ್ತೆ ನೀವು ಪ್ರತಿಯೊಂದು ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ, ಶಾಲೆಗಳ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. schooleducation.karnataka.gov.in ವೆಬ್ಸೈಟ್ ಇರುತ್ತೆ. ಈ ವೆಬ್ಸೈಟ್ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಈ ರೀತಿ ಏನಾಗುತ್ತೆ ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಏನು ಮಾಡಿ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಈ ರೀತಿ ಹಲವಾರು ಆಪ್ಷನ್ಗಳು ಬರುತ್ತೆ. ಇಲ್ಲಿ ಮೊದಲನೇ ಆಪ್ಷನ್ ಏನಿದೆ ಅಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕ್ಬೋದು. ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡ್ಕೊಳ್ಬೇಕಾಗುತ್ತೆ, ನೋ ಮೈ ಸ್ಕೂಲ್ ಅಂತ ಇದೆ ನೋಡಿ. ಇಲ್ಲಿ ನೋ ಮೈ ಸ್ಕೂಲ್ ಅಂದರೆ ನಿಮ್ಮ ಹತ್ತಿರದ ಶಾಲೆಯಲ್ಲಿ LKG ಅಥವಾ 1ನೇ ತರಗತಿ ಅವರು ತೆಗೆದುಕೊಳ್ತಾರಾ ಇಲ್ಲ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಓಕೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೊಬೋದು. ನಂತರ ಇಲ್ಲಿ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಂತ ಬರುತ್ತೆ, ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಬ್ಲಾಕ್ ಬರುತ್ತೆ, ಬ್ಲಾಕ್ ಯಾವುದಿದೆ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರೆವಿನ್ಯೂ ವಿಲೇಜ್ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರೋರು ರೆವಿನ್ಯೂ ವಿಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವೊಂದು ತಾಲೂಕು ಇರುತ್ತೆ ಆ ತಾಲೂಕಿನ ಹಳ್ಳಿಗಳು ಬರುತ್ತವೆ. ಇದು ಬೇಡ ಅಂದರೆ ಇಲ್ಲಿ ಅರ್ಬನ್ ಬರುತ್ತೆ. ಅರ್ಬನ್ ಅಂದರೆ ಸಿಟಿ ಪ್ರದೇಶದಲ್ಲಿರುವಂಥವ್ರು, ಸೊ ಪಟ್ಟಣ ಪ್ರದೇಶದಲ್ಲಿರುವಂಥವ್ರು ಅರ್ಬನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಟ್ಟಣ ಸೆಲೆಕ್ಟ್ ಮಾಡಿದ ನಂತರ ರೆವಿನ್ಯೂ ವಿಲೇಜ್ ಅಥವಾ ವಾರ್ಡ್ ಅಂತ ತೋರಿಸುತ್ತೆ, ಅಲ್ಲಿ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಏನಾಗುತ್ತೆ ಎಲ್ಲ ಶಾಲೆಗಳ ಮಾಹಿತಿ ಇಲ್ಲಿ ಬರುತ್ತೆ. ಆದರೆ ಇದು ಎಲಿಜಿಬಲ್ ಇದೆಯಾ ಅಂತ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡಬೇಕಂದ್ರೆ, ಸೊ ಇಲ್ಲಿ 25% RT ಸೀಟ್ ಅಂತ ಕೊಟ್ಟಿದ್ದಾನಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೈನಲ್ ಪ್ರೊವಿಷನಲ್ 25% ಸೀಟ್ 2025 ಅಂತ ಬರುತ್ತೆ. ಇಲ್ಲಿ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಯಾವ್ದು ಬ್ಲಾಕ್ ಬರುತ್ತೆ ಆ ಬ್ಲಾಕ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಕೆಳಗಡೆ ನೋಡ್ಬೋದು. ಸೊ ಈ ನಿಪ್ಪಾಣಿಯಲ್ಲಿರುವಂಥ ಬ್ಲಾಕ್ನಲ್ಲಿ 4 ಶಾಲೆಗಳು ಮಾತ್ರ ಇವೆ. ಆ 4 ಶಾಲೆಗಳಲ್ಲಿ ಎಲ್ಲಿ ಯಾವುದೇ ರೀತಿ LKGಗೆ ಅಡ್ಮಿಷನ್ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಎಲ್ಲವೂ ಕೂಡ ಎಂಟ್ರಿ ಕ್ಲಾಸ್ ಎಷ್ಟಿದೆ 1ನೇ ತರಗತಿಗೆ ಮಾತ್ರ ಕೊಟ್ಟಿದ್ದಾರೆ. ಈ ರೀತಿ 4 ಸ್ಕೂಲ್ ಬರುತ್ತೆ. ಇಲ್ಲಿ ಸ್ಕೂಲ್ ಕೋಡ್ ಇರುತ್ತೆ, ನಂತರ ಇಲ್ಲಿ ಶಾಲೆ ಹೆಸರು, ನಂತರ ವಾರ್ಡು, ನಂತರ ಮ್ಯಾನೇಜ್ಮೆಂಟ್ ಟೈಪ್ ಅಂತ ಬರುತ್ತೆ, ಪ್ರೈವೇಟ್ ಆಡೆಡ್ ಅಂತ ಇರುತ್ತೆ. ನಂತರ ಎಂಟ್ರಿ ಕ್ಲಾಸ್ ಇಲ್ಲಿ 1ನೇ ತರಗತಿಯ LKG ಇಲ್ಲಿ ತೋರಿಸುತ್ತೆ. ನಂತರ ಅಲ್ಲಿ ಎಷ್ಟು ಸೀಟ್ನ ತೆಗೆದುಕೊಳ್ತಾ ಇದ್ದಾರೆ ಅದು ಕೂಡ ತೋರಿಸುತ್ತೆ. ಇಲ್ಲಿ ಮೊದಲನೇ ಸ್ಕೂಲ್ ಕೊಟ್ಟಿದ್ದಾರೆ, ಮರಾಠ ಮಂಡಲ್ ಮರಾಠಿ ವಿದ್ಯಾನಿಕೇತನ್ ಪ್ರೈಮರಿ ಸ್ಕೂಲ್ ನಿಪ್ಪಾಣಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 1ನೇ ತರಗತಿಗೋಸ್ಕರ ಇಲ್ಲಿ 8 ವಿದ್ಯಾರ್ಥಿಗಳನ್ನು ಮಾತ್ರ ಅವರು ತೆಗೆದುಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಯಾವ ಮೀಡಿಯಂನಲ್ಲಿ ಕಲಿಸ್ತಾ ಇದ್ದಾರೆ ಅಂದರೆ ಮರಾಠಿ ಮೀಡಿಯಂ ಮಾತ್ರ ತೆಗೆದುಕೊಳ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ 3 ಸ್ಕೂಲ್ ಕೂಡ ಏನಾಗಿದೆ ಮರಾಠಿಯಲ್ಲಿ ಕನ್ನಡ ಮಾತ್ರ ಇದೆ. ಯಾವುದಂದರೆ VSM ಕನ್ನಡ ಆ್ಯಂಡ್ ಮರಾಠಿ LPS ಕಾನ್ವೆಂಟ್ ನಿಪ್ಪಾಣಿ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಕೂಲ್ನಲ್ಲಿ ಮಾತ್ರ ನಿಮಗೆ 1ನೇ ತರಗತಿ ಅಡ್ಮಿಷನ್ ಸಿಗುತ್ತೆ. ಒಟ್ಟು ಎಷ್ಟು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂದರೆ 10 ವಿದ್ಯಾರ್ಥಿಗಳನ್ನು ಮಾತ್ರ ಅವರು ತೆಗೆದುಕೊಳ್ತಾರೆ. ನೀವೇನಾದರೂ ಅರ್ಜಿ ಸಲ್ಲಿಸಲಿಕ್ಕೆ ಬಯಸಿದರೆ, ನಿಮ್ಮ ಮಗು ಕನ್ನಡದಲ್ಲಿ ಓದಲಿಕ್ಕೆ ಇಚ್ಛೆ ಪಡ್ತಿದ್ರೆ ನೀವು ಕನ್ನಡನ ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಯಾವುದೇ ರೀತಿ ಇಂಗ್ಲೀಷ್ ಮೀಡಿಯಂ ತೋರಿಸ್ತಾ ಇಲ್ಲ. ಸೊ ಪ್ರತಿಯೊಂದು ಬ್ಲಾಕ್ ಕೂಡ ಚೆಕ್ ಮಾಡಿ ತೋರಿಸ್ತೀನಿ. ಬೇರೆ ಬ್ಲಾಕ್ ನೋಡಿ ಬೆಳಗಾವನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ನಂತರ ಅಲ್ಲಿರೋದು ಬೈಲುಂಗನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ನೋಡಿ ಸ್ನೇಹಿತರೆ, ಕನ್ನಡದಲ್ಲಿ ಮಾತ್ರ ಇಲ್ಲಿ ಅಡ್ಮಿಷನ್ ಸಿಗ್ತದೆ. ಯಾವುದೇ ರೀತಿ ಇಂಗ್ಲೀಷ್ ಮೀಡಿಯಂ ನಿಮಗೆ RT ಅಡಿಯಲ್ಲಿ ಸಿಗ್ತಾ ಇಲ್ಲ. ಸೊ ಅದೇ ರೀತಿ ಬೇರೆ ಸೆಲೆಕ್ಟ್ ಮಾಡಿ ಬೆಳಗಾವಿ ಸಿಟಿನ ಸೆಲೆಕ್ಟ್ ಮಾಡಿದ್ರು ಕೂಡ ಇಲ್ಲಿ ಕೆಳಗಡೆ ನೋಡ್ಬೋದು ಯಾವುದೇ ರೀತಿ ನಿಮಗೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ತೋರಿಸ್ತಾ ಇಲ್ಲ. ಕನ್ನಡ ಮೀಡಿಯಂ ಆಗಿರ್ಬೋದು, ಮರಾಠಿ ಆಗಿರ್ಬೋದು ಮತ್ತು ಉರ್ದು ಮೀಡಿಯಮಲ್ಲಿ ಮಾತ್ರ ನಿಮಗೆ. ಅದೇ ರೀತಿ ನೀವು ಬೇರೆ ಒಂದು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿಗೆ ಬೆಂಗಳೂರು ನಾರ್ತ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಅಲ್ಲಿ ನಾರ್ತ್ 1 ಮೇಲೆ ಸೆಲೆಕ್ಟ್ ಮಾಡಿದ ನಂತರ ಸೊ ಇಲ್ಲಿರುವಂಥ ಎಷ್ಟು 40 ಸ್ಕೂಲ್ಗಳಿವೆ. 40 ಸ್ಕೂಲಲ್ಲಿ ಮಾತ್ರ ಇಲ್ಲಿ ಬರ್ತಾ ಇದೆ. ಯಾವುದು ಬೆಂಗಳೂರು ನಾರ್ತಲ್ಲಿ ಮಾತ್ರ ಈಗ ಸರ್ಕಾರದವರು ಏನು ಮಾಡಿದ್ದಾರೆ, ಸೊ ಇಲ್ಲಿ ಕ್ಲಾಸ್ 1ನೇ ತರಗತಿಗೋಸ್ಕರ ಇಲ್ಲಿ ಇವರು ಅಡ್ಮಿಷನ್ ಕೊಡ್ತಾ ಇದ್ದಾರೆ. ಕೇವಲ 1 ಸೀಟ್ ಮಾತ್ರ. ಸೊ ಇಂಗ್ಲೀಷ್ ಮೀಡಿಯಮಲ್ಲಿ 1 ಸೀಟ್ ಇಂಗ್ಲೀಷ್ ಮೀಡಿಯಮ್ ಬೆಂಗಳೂರು ನಾರ್ತಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿ ಬೇರೆ ಡಿಸ್ಟಿಕ್ ಕೂಡ ಸೆಲೆಕ್ಟ್ ಮಾಡೋಣ. ಸೊ ಇಲ್ಲಿ ಬೆಂಗಳೂರು ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂತರ ದೇವನಹಳ್ಳಿ ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಲಿಸ್ಟ್ ಬರುತ್ತೆ. ಸೊ ಇಲ್ಲಿ ದೇವನಹಳ್ಳಿ ಕೂಡ ಇದೆ ನೋಡಿ. ಸೊ ದೇವನಹಳ್ಳಿ ಕೂಡ ಇಲ್ಲಿ ಕ್ಲಾಸ್ 1ಗೆ 3 ಸೀಟ್ನ ತೆಗೆದುಕೊಳ್ತಾ ಇದ್ದಾರೆ ಇಂಗ್ಲೀಷ್ ಮೀಡಿಯಮಲ್ಲಿ. ಅದೇ ರೀತಿ LKG
ತೆಗೆದುಕೊಳ್ಳಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಇಂಗ್ಲಿಷ್ ಸ್ಕೂಲ್ ಅಂತ ಇದೆ. ಇದರಲ್ಲಿ 9 ವಿದ್ಯಾರ್ಥಿಗಳ ಪ್ರವೇಶವನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ LKGಯಲ್ಲಿ 9 ವಿದ್ಯಾರ್ಥಿಗಳು ಇಂಗ್ಲಿಷ್ ಮೀಡಿಯಂನಲ್ಲಿ ತೆಗೆದುಕೊಳ್ಳಿ. ಅದೇ ರೀತಿ ದೇವನಹಳ್ಳಿ ಬಿಟ್ಟರೆ ಸೊ ಇಲ್ಲಿ ನೆಲಮಂಗಲನ ಸೆಲೆಕ್ಟ್ ಮಾಡೋಣ. ನೆಲಮಂಗಲಗಳು ಕೂಡ ನೋಡ್ಬೋದು LKGಯಲ್ಲಿ ಇಂಗ್ಲಿಷ್ ಮೀಡಿಯಂ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಬೆಳಗಾವಿಯಲ್ಲಿ ಯಾವುದೇ ರೀತಿ ಇಂಗ್ಲಿಷ್ ಮೀಡಿಯಂನಲ್ಲಿ ಸೀಟ್ಗಳ ಹಂಚಿಕೆ ಆಗ್ತಾ ಇಲ್ಲ ಸ್ನೇಹಿತರೆ. ಹಾಗಿದ್ರೆ ಸ್ನೇಹಿತರೆ, ನೀವೇನಾದರೂ ಇಂಗ್ಲಿಷ್ ಮೀಡಿಯಂಗೆ ಅಡ್ಮಿಷನ್ ಮಾಡಲಿಕ್ಕೆ ಇಚ್ಛಿಸಿದ್ದರೆ RT ಅಡಿಯಲ್ಲಿ ಯಾವುದೇ ರೀತಿ ನಿಮಗೆ ಬೆಳಗಾವಿ ಸಿಟಿಯಲ್ಲಿ ಬೆಳಗಾವಿ ಡಿಸ್ಟಿಕ್ನಲ್ಲಿ ಯಾವುದೇ ರೀತಿ ನಿಮಗೆ RT ಅಡಿಯಲ್ಲಿ ಇಂಗ್ಲಿಷ್ ಮೀಡಿಯಂಗೆ ನಿಮಗೆ ಅಡ್ಮಿಷನ್ ಸಿಗಲ್ಲ ಅಂತ ಹೇಳ್ಬೋದು. ಓಕೆ, ಸೊ ಧಾರವಾಡದಲ್ಲಿದೆ, ನಂತರ ಬೆಂಗಳೂರದಲ್ಲಿದೆ ಮಾತ್ರ ಅಲ್ಲಿ ಅಡ್ಮಿಷನ್ ಸಿಗ್ತಾ ಇದೆ. ಸೊ ಅದೇ ರೀತಿ ಮತ್ತೆ ಬೇರೆ ಚೇಂಜಸ್ ಮಾಡಿ ನೋಡೋಣ. ಓಕೆ, ಧಾರವಾಡ ಈಗ ನೋಡಿ ಹುಬ್ಳಿ ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಅಲ್ಲಿಯೂ ಕೂಡ ನೋಡಿ ಇಂಗ್ಲೀಷ್ ಮೀಡಿಯಂ ತೋರಿಸ್ತಾ ಇದೆ. ಓಕೆ, ಸೊ ದಾವಣಗೆರೆ ಇನ್ನೊಂದು ಸೆಲೆಕ್ಟ್ ಮಾಡಿದ್ದೀನಿ, ದಾವಣಗೆರೆ ಎಸ್ ಅಂತ ಇದೆ. ಸೊ ಅಲ್ಲಿಯೂ ಕೂಡ ಇಂಗ್ಲೀಷ್ ಮೀಡಿಯಂ LKGಯಲ್ಲಿ ಅಡ್ಮಿಷನ್ ಸಿಗ್ತಾ ಇದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ RT ಅಡಿಯಲ್ಲಿ ಬರುವಂಥ ಶಾಲೆಗಳ ಬಗ್ಗೆ ಮಾಹಿತಿನ ಕೊಟ್ಟಿದ್ದೇನೆ. ಸ್ನೇಹಿತರೆ, ನೀವೇನಾದರೂ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 7 ಬ್ಲಾಕ್ಗಳು ಬರುತ್ತೆ. ಈ 7 ಬ್ಲಾಕ್ಗಳಲ್ಲಿ ಯಾವುದೇ ರೀತಿ ಇಂಗ್ಲೀಷ್ ಮೀಡಿಯಂಗೋಸ್ಕರ ಇಲ್ಲಿ ತೋರಿಸ್ತಾ ಇದ್ದರೆ ಸೊ ಕಮೆಂಟ್ ಮೂಲಕ ನಮಗೆ ತಿಳಿಸಿ, ಅದರ ಬಗ್ಗೆ ಕೂಡ ನಾವು ವಿಡಿಯೋ ಮಾಡ್ತೀವಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶಾಲೆಗಳ ಬಗ್ಗೆ ಮಾಹಿತಿ ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.